ಕವಿಕನ್ನಡ 4ನೇ ತರಗತಿ ಪಠ್ಯಪುಸ್ತಕದ ಪಾಠ 2 ಬುದ್ಧಿವಂತ ರಾಮಕೃಷ್ಣ. ಪಾಠ 2 ಬುದ್ಧಿವಂತ ರಾಮಕೃಷ್ಣ ಪಾಠದ ಅಭ್ಯಾಸ ಪ್ರಶ್ನೋತ್ತರಗಳು. ಮೊದಲಿಗೆ ಪದಗಳ ಅರ್ಥ. ಸತ್ಕರಿಸು ಅಂದರೆ ಉಪಚರಿಸು, ವಾದ ಅಂದರೆ ಚರ್ಚೆ, ಪೇಚಾಡು ಅಂದರೆ ಪರದಾಡುವಂತಹದ್ದು, ಅಪ್ಪಣೆ ಅಂದರೆ ಒಪ್ಪಿಗೆ, ಪಂಡಿತ ಅಂದರೆ ವಿದ್ವಾಂಸ, ಪೀಠ ಅಂದರೆ ಆಸನ ಅಥವಾ ಗದ್ದುಗೆ. ಇನ್ನು ಅಭ್ಯಾಸ ಪ್ರಶ್ನೋತ್ತರಗಳನ್ನು ನೋಡೋಣ. ಮೊದಲನೇದು, ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ. ಪ್ರಶ್ನೆ 1, ಕೃಷ್ಣದೇವರಾಯನ ಆಸ್ಥಾನಕ್ಕೆ ಬಂದವರು ಯಾರು? ಪ್ರಶ್ನೆ ನೋಡಿ, ಕೃಷ್ಣದೇವರಾಯನ ಆಸ್ಥಾನಕ್ಕೆ ಬಂದವರು ಯಾರು? ಉತ್ತರ, ಕೃಷ್ಣದೇವರಾಯನ ಆಸ್ಥಾನಕ್ಕೆ ಬಂದವರು ವಿದ್ಯಾಸಾಗರನೆಂಬ ಪಂಡಿತ. ಕೃಷ್ಣದೇವರಾಯನ ಆಸ್ಥಾನಕ್ಕೆ ಬಂದವರು ಯಾರು? ವಿದ್ಯಾಸಾಗರನೆಂಬ ಪಂಡಿತ. ಎರಡನೇ ಪ್ರಶ್ನೆ, ವಿದ್ಯಾಸಾಗರನು ಕೃಷ್ಣದೇವರಾಯನಿಗೆ ಹಾಕಿದ ಸವಾಲು ಯಾವುದು? ವಿದ್ಯಾಸಾಗರನು ಕೃಷ್ಣದೇವರಾಯನಿಗೆ ಹಾಕಿದಂತಹ ಸವಾಲು ಯಾವುದು ಅನ್ನೋದು ಪ್ರಶ್ನೆ. ಉತ್ತರ, ನಿಮ್ಮ ಆಸ್ಥಾನದ ಪಂಡಿತರೊಡನೆ ವಾದ ಮಾಡಲು ಬಂದಿದ್ದೇನೆ ಎಂದು ವಿದ್ಯಾಸಾಗರನು ಕೃಷ್ಣದೇವರಾಯನಿಗೆ ಸವಾಲು ಹಾಕಿದನು. ಮೂರನೇ ಪ್ರಶ್ನೆ, ವಿದ್ಯಾಸಾಗರನೊಂದಿಗೆ ವಾದ ಮಾಡಲು ಒಪ್ಪಿಕೊಂಡವರು ಯಾರು? ಉತ್ತರ, ವಿದ್ಯಾಸಾಗರನೊಂದಿಗೆ ವಾದ ಮಾಡಲು ಒಪ್ಪಿಕೊಂಡವರು ತೆನಾಲಿ ರಾಮಕೃಷ್ಣ. ನಾಲ್ಕನೇ ಪ್ರಶ್ನೆ, ತೆನಾಲಿ ರಾಮಕೃಷ್ಣನು ವಾದಕ್ಕೆ ಯಾವ ಗ್ರಂಥವನ್ನು ಆರಿಸಿಕೊಂಡನು? ಉತ್ತರ, ತೆನಾಲಿ ರಾಮಕೃಷ್ಣನು ವಾದಕ್ಕೆ ತಿಲಕಾಷ್ಠ ಮಹಿಷ ಬಂಧನ ಎಂಬ ಗ್ರಂಥವನ್ನು ಆರಿಸಿಕೊಂಡನು. ಇನ್ನು ಆಮೇಲೆ 2-3 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಅಂತ ಕೇಳಿದ್ದಾರೆ. 2-3 ವಾಕ್ಯ ಅಂದಾಗ ನಾವು ಒಂದು ವಾಕ್ಯದಲ್ಲಿ ಮಾತ್ರ ಉತ್ತರವನ್ನು ಬರೆಯಬಾರ್ದು, 2 ಅಥವಾ 3 ವಾಕ್ಯಗಳಲ್ಲಿ ಉತ್ತರವನ್ನು ಬರೀಬೇಕು. ಪ್ರಶ್ನೆ 1, ವಿದ್ಯಾಸಾಗರನು ಕೃಷ್ಣದೇವರಾಯನ ಆಸ್ಥಾನಕ್ಕೆ ಏಕೆ ಬಂದನು ಅನ್ನೋದು ಪ್ರಶ್ನೆ. ಉತ್ತರ, ವಿದ್ಯಾಸಾಗರನು ಕೃಷ್ಣದೇವರಾಯನ ಆಸ್ಥಾನಕ್ಕೆ ಅಲ್ಲಿನ ಪಂಡಿತರೊಡನೆ ವಾದ ಮಾಡಲು ಬಂದಿದ್ದನು. ಮುಂದಿನ ಪ್ರಶ್ನೆ 2, ವಿದ್ಯಾಸಾಗರನ ಮುಖ ಏಕೆ ಅರಳಿತು? ವಿದ್ಯಾಸಾಗರನ ಮುಖ ಸಂತೋಷದಿಂದ ಅರಳುತ್ತೆ, ಯಾಕೆ ಅಂತ ಪ್ರಶ್ನೆ ಕೇಳಿದರೆ ಉತ್ತರ, ವಿದ್ಯಾಸಾಗರನ ಜೊತೆ ವಾದ ಮಾಡಲು ಯಾವ ಪಂಡಿತರು ಕೂಡ ಮುಂದೆ ಬರದಿದ್ದಾಗ ತೆನಾಲಿ ರಾಮಕೃಷ್ಣ ಎದ್ದು ನಿಂತು ವಾದ ಮಾಡಲು ಒಪ್ಪಿಕೊಂಡನು. ಆಗ ವಿದ್ಯಾಸಾಗರನ ಮುಖ ಅರಳಿತು. ನೆಕ್ಸ್ಟ್ ಪ್ರಶ್ನೆ 3ನೇದು, ತಿಲಕಾಷ್ಠ ಮಹಿಷ ಬಂಧನ ಎಂದರೇನು ಅಂತ ಪ್ರಶ್ನೆ ಕೇಳಿದರೆ ಉತ್ತರ, ತಿಲಕಾಷ್ಠ ಎಂದರೆ ಎಳ್ಳಿನ ಕಡ್ಡಿಗಳು, ಮಹಿಷ ಬಂಧನ ಅಂದರೆ ಎಮ್ಮೆ ಕಟ್ಟುವ ಹಗ್ಗ. ಇದೇ ತಿಲಕಾಷ್ಠ ಮಹಿಷ ಬಂಧನ. ನಂತರದ ಒಂದು ಮೇನನ, ಈ ಮೇನನ ಕೊಟ್ಟಿದ್ದಾರೆ. ಕೊಟ್ಟಿರುವ ಮಾತನ್ನು ಯಾರು ಯಾರಿಗೆ ಹೇಳಿದರು ಅಂತ ಪ್ರಶ್ನೆ ಕೇಳಿದ್ದಾರೆ. 1ನೇದು ಪ್ರಶ್ನೆ, ಈ ವಿಷಯ ಮೊದಲೇ ತಿಳಿದಿದ್ದರೆ ನಾನು ಇಲ್ಲಿಗೆ ಬರುತ್ತಲೇ ಇರಲಿಲ್ಲ. ಯಾರು ಹೇಳಿದ್ದು? ವಿದ್ಯಾಸಾಗರ. ಯಾರಿಗೆ ಹೇಳಿದ್ದು? ಕೃಷ್ಣದೇವರಾಯನಿಗೆ. ಹೇಳ್ತಾನೆ, ಈ ವಿಷಯ ನನಗೆ ಮೊದಲೇ ಗೊತ್ತಿದ್ರೆ ನಾನು ಇಲ್ಲಿಗೆ ಬರ್ತಾನೆ ಇರಲಿಲ್ಲ ಅನ್ನೋ ವಾಕ್ಯ ಯಾರು ಹೇಳಿದ್ದು ಅಂದರೆ ವಿದ್ಯಾಸಾಗರ ಹೇಳ್ತಾನೆ. ಯಾರಿಗೆ ಹೇಳ್ತಾನೆ? ಕೃಷ್ಣದೇವರಾಯನಿಗೆ ಹೇಳ್ತಾನೆ. 2ನೇ ಪ್ರಶ್ನೆ, ಯಾವುದನ್ನು ಬೇಕಾದರೂ ಆರಿಸಿಕೊಳ್ಳಿ. ಯಾರು ಹೇಳಿದ್ದು? ವಿದ್ಯಾಸಾಗರ. ಯಾರಿಗೆ ಹೇಳಿದ್ದು? ಕೃಷ್ಣದೇವರಾಯನಿಗೆ. 3ನೇ ಪ್ರಶ್ನೆ, ಇದು ನಮ್ಮೂರಿನ ದನ ಕಾಯುವ ಹುಡುಗರಿಗೂ ಗೊತ್ತು. ಯಾರು ಹೇಳಿದ್ದು? ತೆನಾಲಿ ರಾಮಕೃಷ್ಣ. ಯಾರಿಗೆ ಹೇಳಿದ್ದು? ವಿದ್ಯಾಸಾಗರನಿಗೆ. 4ನೇ ಪ್ರಶ್ನೆ, ಮಹಾಪ್ರಭು ಏಕೋ ನನ್ನ ದೇಹಾರೋಗ್ಯ ಸರಿ ಇಲ್ಲ. ಯಾರು ಹೇಳಿದ್ದು? ವಿದ್ಯಾಸಾಗರ. ಯಾರಿಗೆ ಹೇಳಿದ್ದು? ಕೃಷ್ಣದೇವರಾಯನಿಗೆ. ನಂತರ ಭಾಷಾ ಚಟುವಟಿಕೆಯನ್ನು ಇಲ್ಲಿ ಕೊಟ್ಟಿದ್ದಾರೆ. ಮಾದರಿಯಂತೆ ಕೂಡಿಸಿ ಪದವನ್ನು ರಚಿಸಿ ಅಂತ ಕೇಳಿದ್ದಾರೆ. ಮಾದರಿಯಂತೆ, ಇಲ್ಲಿ ಮಾದರಿ ನೋಡೋದಾದರೆ ಎಮ್ಮೆ ಪ್ಲಸ್ಗಳು ಎಮ್ಮೆಗಳು. ಇಲ್ಲಿ ನಾವು ಗಳು ಎಮ್ಮೆ ಪ್ಲಸ್ಗಳು ಈ ಪದವನ್ನು ನಾವು ಕೂಡಿಸಿ ಬರೆದಾಗ ಎಮ್ಮೆಗಳು ಅನ್ನೋ ಒಂದು ಒಟ್ಟು ಪದ ಆಗುತ್ತೆ. ನಂತರ ಉದಾಹರಣೆಗಳನ್ನು ನೋಡೋದಾದರೆ 1ನೇದು, ಕಟ್ಟಿಗೆ ಪ್ಲಸ್ಗಳು ಕಟ್ಟಿಗೆಗಳು, ಮುಖ ಪ್ಲಸ್ಗಳು ಮುಖಗಳು, ಗ್ರಂಥ ಪ್ಲಸ್ಗಳು ಗ್ರಂಥಗಳು, ಕಣ್ಣು ಪ್ಲಸ್ಗಳು ಕಣ್ಣುಗಳು. ನಂತರ ಆಮೇಲೆ ಈ ಕೆಳಗಿನ ವಾಕ್ಯಗಳನ್ನು ಸರಿಪಡಿಸಿ ಬರೆಯಿರಿ ಅಂತ ಕೇಳಿದ್ದಾರೆ.
ಒಂದನೇ ವಾಕ್ಯ, ನಾವು ಶಾಲೆಗೆ ಹೋಗುತ್ತೇನೆ ಅಂತ ಇದೆ ಅಲ್ವಾ, ಇಲ್ಲಿ ನಾವು ಇರೋದ್ರಿಂದ ಬಹುವಚನ ಆಗುತ್ತೆ. ನಾವು ಶಾಲೆಗೆ ಹೋಗುತ್ತೇವೆ ಅಂತ ಸರಿ ಉತ್ತರವನ್ನು ಬರೀಬೇಕು. ಎರಡನೇದು, ಶೀಲಾ ಕತೆ ಬರೆಯುತ್ತಾನೆ ಅಂತ ಇದೆ. ಇದು ಸ್ತ್ರೀಲಿಂಗ ಆಗಿರೋದ್ರಿಂದ ಶೀಲಾ ಕತೆ ಬರೆಯುತ್ತಾಳೆ ಅಂತ ನಾವು ಬರೀಬೇಕು. ಮೂರನೇದು, ಇಂದು ಮಳೆ ಬರುವ ಸಾಧ್ಯತೆ ಇವೆ ಅಂತ ಇದೆ. ಈ ಒಂದು ವಾಕ್ಯಕ್ಕೆ ನಾವು ಪ್ಲೂರಲನ್ನು ಉಪಯೋಗಿಸಲ್ಲ, ಬಹುವಚನ ಉಪಯೋಗಿಸಲ್ಲ, ಅಥವಾ ಪಾಸ್ಟ್ ಟೆನ್ಸ್ ಫ್ಯೂಚರ್ ಟೆನ್ಸ್ ಅಂತ ನೋಡಿದಾಗ ಇಂದು ಮಳೆ ಬರುವ ಸಾಧ್ಯತೆ ಇವೆ ಅಂತ ನಾವು ಹೇಳಲ್ಲ, ಮಳೆ ಬರುವ ಸಾಧ್ಯತೆ ಇದೆ ಅಂತ ಹೇಳ್ತೀವಿ. ಇಂದು ಮಳೆ ಬರುವ ಸಾಧ್ಯತೆ ಇದೆ. ನಂತರ 4ನೇ ಪ್ರಶ್ನೆ, ನಮ್ಮ ತರಗತಿಯಲ್ಲಿ ಹುಡುಗ ಇದ್ದಾರೆ ಅಂತ ಇದೆ. ಬಹುವಚನಕ್ಕೆ ನಾವು ಇದ್ದಾರೆ, ನಮ್ಮ ತರಗತಿಯಲ್ಲಿ ಹುಡುಗ ಇದ್ದಾರೆ, ಇದು ಏಕವಚನ ಆಗಿರೋದ್ರಿಂದ ಹುಡುಗ ಇದ್ದಾನೆ ಅಂತ ಬರೀಬೇಕು. ನಮ್ಮ ತರಗತಿಯಲ್ಲಿ ಹುಡುಗ ಇದ್ದಾನೆ ಅನ್ನೋದು ಸರಿ ಉತ್ತರ. 5ನೇದು, ಕಾಡಿನಲ್ಲಿ ಮರಗಳು ಇದೆ ಅಂತ ಇದೆ. ಬಹುವಚನ ಆಗಿರೋದ್ರಿಂದ ಇವೆ ಅಂತ ಬರೀಬೇಕು ನಾವು. ಕಾಡಿನಲ್ಲಿ ಮರಗಳು ಇವೆ ಅಂತ ಬರೀಬೇಕು. ನಂತರ ಬಳಕೆ ಚಟುವಟಿಕೆಯನ್ನು ಕೊಟ್ಟಿದ್ದಾರೆ. ಕವನ ಒಂದಿದೆ, ಇದನ್ನು ಓದ್ಕೊಂಡು ನಾವು ಒಂದು ಹೆಸರನ್ನು ಕೊಡಬೇಕಾಗುತ್ತೆ. ಕವನ ಹೀಗಿದೆ: ಕೋತಿಯೊಂದು ಬಂದಿತ್ತು, ಮಡಿಕೆಯನ್ನ ತಂದಿತು, ಅಂಗಡಿಗೆ ಹೋಯಿತು, ಬೇಳೆ ಬೆಲ್ಲ ತಂದಿತು, ಒಲೆಯ ಮೇಲೆ ಇಟ್ಟಿತು, ಪಾಯಸವನ್ನು ಮಾಡಿತು, ಸೌಟು ಇಲ್ಲದಾಯಿತು, ಬಾಲ ಹಾಕಿ ತಿರುವಿತು, ಬಾಲ ಸುಟ್ಟು ಹೋಯಿತು, ತಾನು ಅಳತಾ ಕುಳಿತಿತ್ತು. ಇಲ್ಲಿ ಈ ಒಂದು ಕವನಕ್ಕೆ ನಾನು ಈ ರೀತಿ ಕೊಟ್ಟಿದ್ದೀನಿ, ಕೋತಿಯ ಅವಾಂತರ ಅಂತ. ನಿಮಗೆ ಇಷ್ಟ ಆಗುವಂತಹ ಒಂದು ಹೆಸರನ್ನು, ಟೈಟಲನ್ನು ಈ ಒಂದು ಕವನಕ್ಕೆ ಕೊಡಬಹುದು. ಇನ್ನು ನೆಕ್ಸ್ಟ್ ಮೇನಲ್ಲಿ ಸಂಭಾಷಣೆ ಓದನ್ನು ಕೊಟ್ಟಿದ್ದಾರೆ. ಈ ಸಂಭಾಷಣೆಯನ್ನು ನೀವು ಕಥೆಯ ರೂಪದಲ್ಲಿ ಬರೀಬೇಕು. ಮಂತ್ರಿ ಹೇಳ್ತಾರೆ, ಸೈನಿಕರೇ, ಸೆರೆಮನೆಯಲ್ಲಿರುವ ಕೈದಿಗಳನ್ನು ನೋಡಲು ಬಂದಿದ್ದೇನೆ. ಸೈನಿಕ ಹೇಳ್ತಾನೆ, ಅಪ್ಪಣೆ ಪ್ರಭು, ಇತ್ತ ಬನ್ನಿ, ಪ್ರತಿಯೊಬ್ಬರನ್ನು ತೋರಿಸುತ್ತೇನೆ ಅಂತ ಹೇಳ್ತಾನೆ. ಮಂತ್ರಿ, ಈ ಯುವಕ ಯಾರು? ಮಂತ್ರಿಯನ್ನ ಕೇಳ್ತಾ ಇದ್ದಾನೆ. ಆಗ ಸೈನಿಕ ಹೇಳ್ತಾನೆ, ನಿನ್ನೆ ತಾನೇ ಬಂದ ಅಪರಾಧಿ ಪ್ರಭುಗಳೇ ಅಂತ ಹೇಳ್ತಾರೆ. ಮಂತ್ರಿ, ಅಯ್ಯೋ, ನೀನು ಮಾಡಿದ ಅಪರಾಧ ಏನು ಅಂತ ಕೇಳ್ತಾನೆ. ಯುವಕ, ಸ್ವಾಮಿ, ನಾನು ಬೀದಿಯಲ್ಲಿ ಬರುವಾಗ ನೆಲದ ಮೇಲೆ ಬಿದ್ದಿದ್ದ ಹಗ್ಗದ ತುಂಡನ್ನು ಕಂಡೆ. ಯಾರಿಗೂ ಅದು ಬೇಕಿಲ್ಲವೆಂದು ತಿಳಿದು ಕೈಗೆತ್ತಿಕೊಂಡು ಮನೆಗೆ ನಡೆದೆ ಅಂತ ಹೇಳ್ತಾನೆ. ಅದಕ್ಕೆ ಮಂತ್ರಿ ಕೇಳ್ತಾನೆ, ಏನಯ್ಯ, ಹಗ್ಗದ ತುಂಡನ್ನು ತೆಗೆದುಕೊಂಡದ್ದಕ್ಕೆ ಇಂತಹ ಶಿಕ್ಷೆಯೇ ಅಂತ ಕೇಳಿದಾಗ ಸೈನಿಕ ಹೇಳ್ತಾನೆ, ಸ್ವಾಮಿ, ಹಗ್ಗದ ತುದಿಯಲ್ಲಿ ಏನಿತ್ತೆಂದು ಅವನನ್ನೇ ಕೇಳಿ ಅಂತ ಹೇಳ್ತಾನೆ. ಆಗ ಯುವಕ ಹೇಳ್ತಾನೆ, ನನ್ನ ಗ್ರಹಚಾರ ಸ್ವಾಮಿ, ಹಗ್ಗದ ತುದಿಯಲ್ಲಿ ಹಸುವನ್ನು ಕಟ್ಟಿತ್ತು ಅಂತ ಹೇಳ್ತಾನೆ. ಈ ಒಂದು ಸಂಭಾಷಣೆಯ ಓದನ್ನು ಓದಿ ಇದನ್ನು ನಾವು ಕಥೆಯ ರೂಪದಲ್ಲಿ ಬರೀಬೇಕಾಗುತ್ತೆ. ಕತೆ ಅಂದರೆ ಗೊತ್ತಲ್ವ, ಕಂಟಿನ್ಯೂಯೇಷನ್ ಬರುತ್ತೆ. ಸಂಭಾಷಣೆಯ ಈ ರೀತಿಯ ಒಂದು ನೇಮ್ಸ್ ಎಲ್ಲ ಕೂಡ ಬರಲ್ಲ. ಸಂಭಾಷಣೆ ಉದ್ದಕ್ಕೆ ನೀವು ಬರ್ಕೊಳ್ಬೇಕಾಗುತ್ತೆ. ಇದೇನೆ ಸಂಭಾಷಣೆ ಓದು ಕಥೆಯ ರೂಪದಲ್ಲಿ ಬರೆಯುವಂತಹದ್ದು. ಅದಕ್ಕೆ ಜಾಗ ಕೂಡ ಇಲ್ಲಿ ಕೊಟ್ಟಿದ್ದಾರೆ, ಅದನ್ನು ನೀವು ಬರೀಬೇಕಾಗುತ್ತೆ. ನಂತರ ಪತ್ರಿಕೆಗಳಲ್ಲಿ ಬರುವ ಮಕ್ಕಳ ವಿಭಾಗದಿಂದ ಕಥೆಗಳನ್ನು ಸಂಗ್ರಹಿಸಿ ತರಗತಿಯಲ್ಲಿ ಶಿಕ್ಷಕರ ಸಹಾಯದಿಂದ ಓದಿ ಅಂತ ಕೇಳಿದ್ದಾರೆ. ಅಂದರೆ ನ್ಯೂಸ್ ಪೇಪರಲ್ಲಿ ಬರುವಂತಹ ಕಥೆಗಳನ್ನು ಸಂಗ್ರಹಿಸಿ ನಿಮ್ಮ ಶಿಕ್ಷಕರ ಸಹಾಯದಿಂದ ಆ ಕಥೆಯನ್ನು ತರಗತಿಯಲ್ಲಿ ಓದುವಂತಹದ್ದು ಆಕ್ಟಿವಿಟಿ ಇದು. ನಂತರ ನಿಯತಕಾಲಿಕೆಗಳನ್ನು ಸಂಗ್ರಹಿಸಿ ಅರ್ಥ ಮಾಡಿಕೊಳ್ಳೋ ಒಂದು ಪ್ರಯತ್ನವನ್ನು ಕೂಡ ನೀವು ಮಾಡಬೇಕಾಗುತ್ತೆ. ಅದು ನಿಮ್ಮ ಸಾಮರ್ಥ್ಯಕ್ಕೆ ಉದಾಹರಣೆ ಆಗುತ್ತೆ. ಇದಾಗಿದೆ ಸವಿಕನ್ನಡ ಪಠ್ಯಪುಸ್ತಕದ ಪಾಠ 2 ಬುದ್ಧಿವಂತ ರಾಮಕೃಷ್ಣ ಪಾಠದ ಪ್ರಶ್ನೋತ್ತರಗಳು ಅಥವಾ ಅಭ್ಯಾಸ ಪ್ರಶ್ನೋತ್ತರಗಳು.